ನಾವು ಗೋರಿಂಗಬೆಲೆ ಗ್ರಾಮ, ನಮ್ಮ ಸೊಲ್ದಹಳ್ಳಿ ಪಂಚಾಯತಿ ಗೋರಿಂಗಬೆಲೆ ಗ್ರಾಮದವ್ರು. ನಾವು 2018ನೇ ಇಸ್ವಿಯಿಂದನೂ ನಾವು ರಸ್ತೆಗೋಸ್ಕರ, ನಕಾಸಿ ರಸ್ತೆಗೋಸ್ಕರ ಅರ್ಜಿ ಹಾಕಿದ್ದೀವಿ. 2018ರಿಂದ 4 ಸರಿನೂ ಕೊಟ್ಟು ಟೈಮ್ ಕೊಟ್ಟು ಕ್ಯಾನ್ಸಲ್ ಮಾಡಿದರು. ಈಗ ತಿರ್ಗಾ 2022ರಲ್ಲಿ ಹೊಸ್ದಾಗಿ ಅರ್ಜಿ ಹಾಕಿದ್ವಿ, ಕೊಡ್ತೀವಿ ಅಂತೇಳಿ. ಈಗ 2022ರಲ್ಲಿ ಅರ್ಜಿ ಹಾಕಿದ್ದಕ್ಕೆ ಇವತ್ತು ನೋಟಿಸ್ ಕೊಟ್ಟು ಇವತ್ತು ಬಿಡಿಸ್ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದರು. ಬಟ್ ಪ್ರಭಾವಿಗಳು ಎಲ್ಲ ಲಾಬಿ ಮಾಡಿರೋದ್ರಿಂದ ಅಲ್ಲಿರೋಂಥ ಮಲ್ಟಿಪ್ಲೆಕ್ಸ್ ಅಂತ ಹೇಳಿ ಒಂದು ಕಂಪ್ನಿ ಇದೆ, ಆ ಕಂಪ್ನಿಯವರು ಲಾಬಿ ಮಾಡಿ ಮಾಡಿರೋದ್ರಿಂದ ಇವತ್ತು ನಮಗೆ ಬರ್ತೀವಿ ಅಂತ ಹೇಳಿ 37 ಜನ ರೈತರಿಗೆ ಏನು ನೋಟಿಸ್ ಕೊಟ್ಟಿದ್ರು ಅವರೆಲ್ಲರನ್ನೂ ಧಿಕ್ಕರಿಸಿ ಒಬ್ಬರು ಮಾಡ್ದಂಗೆ ರಾತ್ರಿ 11 ಗಂಟೆಗೆ, ಈಗ ಮಧ್ಯಾಹ್ನ 11 ಗಂಟೆಗೆ ಕೇಳಿದಾಗೂ ಬರ್ತೀವಿ ಅಂತಲೇ ಹೇಳಿದ್ರು. ಈಗ ನೋಡಿದ್ರೆ 12:15 ಹೇಳ್ತಾರೆ ಇಲ್ಲ ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ, ಮುಂದೆ ಯಾವತ್ತಾದ್ರೂ ಒಂದು ದಿವಸ ನೋಡೋಣ ಬಿಡಿ, ಹೇಳ್ತೀವಿ, ಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲರೂ ಶಾಮೀಲಾಗಿ ಮಾಡ್ತಾ ಇರೋದು, ಯಾರು ಏನು ಇದು ಅಂತಲ್ಲ, ಪ್ರತಿಯೊಬ್ಬರು ಶಾಮೀಲಾಗಿ ಅವ್ರವ್ರ ಬೆಳೆ ಮೇಯಿಸ್ಕೊಳಕ್ಕೆ ಯಾರೋ ರೈತರಿಗೂ ಅನ್ಯಾಯ ಮಾಡಿ, ಯಾರೋ ಪ್ರಭಾವಿಗಳು 2-3 ಇಲ್ಲ ಯಾವುದೋ ಫರ್ಟಿಲೈಸರ್ ಫ್ಯಾಕ್ಟ್ರಿಗೋಸ್ಕರ ಇವರು ನಮಗೆ ರೈತರಿಗೆ ಅನ್ಯಾಯ ಮಾಡ್ತಾವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ನೋಟಿಸ್ ಕೊಟ್ಟಿದ್ರು ಸರ್? 37 ಜನ ಕೊಟ್ಟಿದ್ದಾರೆ ಸರ್. ನೀವೆಲ್ಲ ಸ್ಥಳದಲ್ಲಿ ಇರಬೇಕು ಅಂತ? ಹೌದು, ಯಾರ್ಯಾರು ಸ್ಥಳದಲ್ಲಿ ಇರಬೇಕು ಅಂತೇಳಿ ಮೆನ್ಷನ್ ಮಾಡಿ ಸರ್ವೆ ನಂಬರ್ ಸಮೇತ ಕೊಟ್ಟಿದ್ರು. ಅದು ಪ್ರತಿನೂ ಕೊಟ್ಟಿದ್ದೀವಿ, ನಿಮ್ಗೆ ಇದು ತಲುಪಿಸ್ತೀವಿ ಸರ್. ಸುಮಾರು ಒಂದು ಇಡೀ ಊರಿಗೆ ಅನುಕೂಲ ಆಗ್ತದೆ ಸರ್. 40ರಿಂದ 50 ಜನಕ್ಕೆ ರಸ್ತೆ ಆಗುತ್ತೆ. ಒಂದು ಊರಿಗೆ ಅಂತಲ್ಲ, 2 ಊರಿಗೆ, ಗುರುನಹಳ್ಳಿ ಜೊತೆಗೆ ಗೋರಿಂಬೆಲೆ ದಾಖಲೆ ಗುರುನಹಳ್ಳಿ 2 ಸೇರಿ ಅನುಕೂಲ ಆಗುತ್ತೆ ಸರ್. 2 ಊರಿಗೂ ಅನುಕೂಲ ಸರ್. ಅದನ್ನು ಅವ್ರನ್ನೇ ಕೇಳಬೇಕು, ಅವ್ರು ಏನು ಪ್ರಭಾವಕ್ಕೋಸ್ಕರ ಅವ್ರು ಒಳಗಾಗಿದ್ದಾರೆ ಅಂತ ಗೊತ್ತಾದಿಲ್ಲ. ಅದರ ಅಷ್ಟು ಅವ್ರ ಪ್ರಭಾವಕ್ಕೋಸ್ಕರ ಇವ್ರು ಸುಮ್ಮನೆ ಆಗ್ತಾ ಇದ್ದಾರೆ. ಅದು ಅವ್ರನ್ನೇ ಕೇಳ್ಬೇಕು ಸರ್, ಯಾಕೆಂದ್ರೆ ಅವ್ರಿಗೆ ಉತ್ತರ ಕೊಡಬೇಕು. ಇದು ಹಣದ ಇದಕ್ಕೋ ಮಾಡೋರ, ಇಲ್ಲ ಯಾರು ಪ್ರಭಾವಿಗಳಿಂದ ಏನನ್ನ ಅವ್ರಿಗೆ ಮಾಡೋರ, ಯಾರಾದ್ರೂ ಹೇಳಿ ನಿಲ್ಸೋರ, ಅದನ್ನ ಅವ್ರು ತಿಳ್ಕೊಬೇಕು, ಅವರೇ ಹೇಳ್ಬೇಕು ಇದನ್ನ. ಪ್ರತಿಭಟನೆಗಿಂತ ಮುಂಚೆ ಅಧಿಕಾರಿಗಳು ಮಾತಾಡಿದ್ರು ಸರ್? ತುಂಬ ಮಾತಾಡಿದ್ದೀವಿ ಸರ್. ಎಲ್ಲರೂ ಹೇಳೋದಷ್ಟೇ, ಹೇಳ್ತೀವಿ ಬಿಡಿ, ಮುಂದೆ ಇನ್ನೊಂದು ಡೇಟ್ ಕೊಡ್ತೀವಿ ಬಿಡಿ, ಇನ್ನೊಂದು ವಾರ ಇಡ್ರಿ, 15 ದಿವಸ ಇರಿ ಅಂತ. 2022ರಲ್ಲಿ ನೋಟಿಸ್, 2ನೇ ನೋಟಿಸ್ ಕೊಟ್ಟಿರೋದು. 2018ರಿಂದ ನಾವು ಇದಕ್ಕೋಸ್ಕರ ಹೊಡೆದಾಡ್ತಿರೋದು ಸರ್. ಎಷ್ಟು ದಿವಸ ಆತದ ಆಗಲಿ ಸರ್, ಪ್ರತಿಭಟನೆ ಮಾಡ್ತೀವಿ ನಾವು ಮೌನ ಪ್ರತಿಭಟನೆ ಅಂತಲೇ ಹೇಳಿದ್ದೀವಿ. ಹಂಗೆ ಇಲ್ಲೇ ಇರ್ತೀವಿ ಸರ್, ಇಲ್ಲೇ ಕುತ್ಕೊಂಡು ನಮ್ದು ಏನಾಯ್ತೋ ನಾವು ಮಾಡ್ತೀವಿ, ಮಂಡನೆ ಮಾಡ್ತೀವಿ. ಸರ್, ತಮ್ಮ ಹೆಸರು? ದೀಪಕ್ ಅಂತ ಸರ್.